ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಿಮಗಾಗಿ ನಾನು ಒಂದು ಬೆಸ್ಟ್ ಆಗಿರುವಂಥ ಲೋನ್ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ನಿಮಗೇನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು, ತುಂಬಾ ನೀಡ್ ಇದೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಕೂಡ ಈ ಇನ್ಫಾರ್ಮೇಷನ್ನ ತಿಳ್ಕೊಂಡು ಡೈರೆಕ್ಟಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ಏನಿದೆ, ಫೈನಾನ್ಸ್ಗೆ ಆಗಿರ್ಬೋದು ಅಥವಾ ಲೋನ್ಸ್ಗೆ ಆಗಿರ್ಬೋದು, ತುಂಬಾ ಬೆನಿಫಿಟ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು DMI ಇನ್ಫೋಟೆಕ್ ಸೊಲ್ಯೂಷನ್ ಅವ್ರದ್ದಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನೀವು ಕೂಡ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಸೊ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೀವು ಮೊದಲೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಶಾಪ್ ಮಾಡಿ ಹಾಗೆ ಈಸಿಯಾಗಿ ಪೇ ಕೂಡ ಮಾಡ್ಕೋಬೋದು EMI ಮೂಲಕ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ, 0 ಪೇಪರ್ ವರ್ಕ್ ನಮಗೆ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ಶಾಪ್ ಮಾಡಿಕೊಂಡು ಈಸಿಯಾಗಿ EMI ಮೂಲಕ ಪೇ ಮಾಡಿದರೆ ಆಗುತ್ತೆ. ಇಲ್ಲಿ ಫ್ಲೆಕ್ಸಿಬಲ್ ಪೇಮೆಂಟ್ ಆಪ್ಷನ್ಸ್ ನಮಗೆ ಸಿಗ್ತಾ ಇದೆ. ಅಂದರೆ ನಾವು ಚೂಸ್ ಮಾಡ್ಕೋಬಹುದು ನಮಗೆ ಯಾವ ರೀತಿಯಾಗಿ ಎಷ್ಟು ಮಂತ್ಸ್ ನಮಗೆ ಬೇಕಾಗುತ್ತೆ ಅಂತ. ಇಲ್ಲಿ 3 ಮಂತ್ಸ್ ಸಿಗ್ತಾ ಇದೆ, 6 ಮಂತ್ಸ್, 9 ಮಂತ್ಸ್, 12 ಮಂತ್ಸ್, ಈ ರೀತಿಯಾಗಿ ಆಪ್ಷನ್ಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ 2 ಲ್ಯಾಕ್ವರೆಗೂ ನಮಗೆ ಕ್ರೆಡಿಟ್ ಲಿಮಿಟ್ ಅನ್ನೋದು ಕೊಡ್ತಾ ಇದ್ದಾರೆ. ವಿತಿನ್ ಮಿನಿಟ್ಸಲ್ಲಿ ಅಪ್ರೂವಲ್ ಮಾಡ್ತಾರೆ ಈ ಒಂದು 2 ಲ್ಯಾಕ್ ಕ್ರೆಡಿಟ್ ಲಿಮಿಟನ್ನು. ಹಾಗೆ ಇದು ಸೂಪರ್ ಫಾಸ್ಟ್ ಅಪ್ರೂವಲ್ ಪ್ರೋಸೆಸ್ ಇರುತ್ತೆ, 100% ಡಿಜಿಟಲ್ ಇರುತ್ತೆ, 0% ಪೇಪರ್ ವರ್ಕ್ ಇರುತ್ತೆ. KYC ಅಪ್ರೂವ್ ಆದ ತಕ್ಷಣವೇ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಜಾಯ್ನಿಂಗ್ ಫೀಸ್ ಇರೋದಿಲ್ಲ, ಆ್ಯನ್ಯುವಲ್ ಫೀಸ್ ಇರೋದಿಲ್ಲ, ಹಿಡನ್ ಚಾರ್ಜಸ್ ಕೂಡ ನಮಗೆ ಇರೋದಿಲ್ಲ ಗಾಯ್ಸ್. ವಿತೌಟ್ ಫೀಸ್ ನಾವು ಇಲ್ಲಿ ಜಾಯ್ನ್ ಆಗಬಹುದು. ಈ ಒಂದು ಜೆಟ್ ಮನಿ ಅನ್ನೋದು ಅಪ್ಲಿಕೇಶನಲ್ಲಿ ನಾವು ಈಸಿಯಾಗಿ ಶಾಪ್ ಮಾಡಿಕೊಂಡು ಲೇಟರ್ ನಾವು ರೀಪೇಮೆಂಟ್ ಮಾಡಿದ್ರೆ ನಡೆಯುತ್ತೆ 30 ಡೇಸಲ್ಲಿ. ಇಲ್ಲಿ ಜಸ್ಟ್ 3 ಸ್ಟೆಪ್ಸಿಂದ ನಾವು ಕ್ವಿಕ್ಕಾಗಿ ಅಪ್ರೂವಲ್ ಮಾಡ್ಕೋಬಹುದು ಪ್ರೋಸೆಸನ್ನು. ಇಲ್ಲಿ EMI ಆಪ್ಷನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಆನ್ಲೈನ್ ಅಥವಾ ಆಫ್ಲೈನ್ ಸ್ಟೋರ್ಸಲ್ಲಿ ನಾವು ಪರ್ಚೇಸ್ ಮಾಡ್ಕೋಬಹುದು. ನಾವಿಲ್ಲಿ ಲ್ಯಾಪ್ಟಾಪ್, TV, DSLR ಕ್ಯಾಮೆರಾ ರೀತಿಯಾಗಿ ಹಲವಾರು ಪ್ರಾಡಕ್ಟ್ಸ್ನ ನಾವು ಎನಿ ಟೈಮ್ ಎನಿವೇರ್ ಬೈ ಮಾಡ್ಕೋಬಹುದಾಗಿದೆ. ಇಲ್ಲಿ 0 ಡೌನ್ ಪೇಮೆಂಟಿಂದ ನಮಗೆ ಬೈ ಮಾಡ್ಕೋಬಹುದು. ಹಾಗೆ ಇಲ್ಲಿ 0% ಇಂಟ್ರೆಸ್ಟಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನಮಗೆ ಆನ್ಲೈನ್ ಹಾಗೆ ಆಫ್ಲೈನ್ ಸ್ಟೋರ್ಸಿಂದ ನಾವು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇನ್ಸ್ಟಂಟ್ ಕ್ರೆಡಿಟ್ ಲಿಮಿಟ್ ಅನ್ನೋದು ಕೂಡ ನಮಗೆ ಸಿಗ್ತಾ ಇದೆ. ಶಾಪ್ ಅಕ್ರಾಸ್ ಅಮೆಝಾನ್, ಮೇಕ್ ಮೈ ಟ್ರಿಪ್, ಯಾತ್ರಾ, ಮೈಂತ್ರಾ ಹಾಗೆ ಹಲವಾರು ರೀತಿಯಾಗಿ ಸ್ಟೋರ್ಸಲ್ಲಿ ನಾವು 10,000+ ಆನ್ಲೈನ್ ಸ್ಟೋರ್ಸಿಂದ ನಾವು ಪರ್ಚೇಸ್ ಮಾಡ್ಕೋಬಹುದಾಗಿದೆ. ಆಮೇಲೆ ಲೇಟರ್ ಆಗಿ ನಾವು EMI ಮೂಲಕ ಈಸಿಯಾಗಿ ರೀಪೇಮೆಂಟ್ ಕೂಡ ಮಾಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಏನಿದೆ, ಇಂಡಿಯಾಸ್ ಲೀಡಿಂಗ್ ಡಿಜಿಟಲ್ ಫೈನಾನ್ಸಿಂಗ್ ಸೊಲ್ಯೂಷನ್ ಪ್ರೊವೈಡರ್ ಕಡೆಯವ್ರದ್ದಾಗಿದೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು ಈಸಿಯಾಗಿ ಲೋನನ್ನು ಅಪ್ಲೈ ಮಾಡ್ಕೋಬಹುದು. ಇದು ಕೂಡ ಒಂದು ರಿಜಿಸ್ಟರ್ಡ್ ಬ್ಯಾಂಕ್ಸ್ ಹಾಗೆ NBFC ಫೆಸಿಲಿಟಿ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ ಲೋನ್ ಕಸ್ಟಮರ್ಸ್ಗೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ರೇಂಜಿಂಗ್ ಬಂದ್ಬಿಟ್ಟು 1,000 to 10 ಲ್ಯಾಕ್ಸ್ವರೆಗೂ ಕೊಡ್ತಾ ಇದ್ದಾರೆ. ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೇಕು, ನಮಗೆ ಏನು ಬೆನಿಫಿಟ್ ಸಿಗ್ತಾ ಇದೆ ಅಂತಂದರೆ, ನಮಗೆ ಇಲ್ಲಿ ಬೆಸ್ಟ್ EMI ಶಾಪಿಂಗ್ ಆ್ಯಪ್ ಅನ್ನೋದು ಸಿಗ್ತಾ ಇದೆ. ಈಸಿಯಾಗಿ ಟೆನ್ಯೂರ್ಸ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ EMI ಮೂಲಕ ನಾವು ರೀಪೇಮೆಂಟ್ ಮಾಡ್ಕೊತೀವಿ. ಸೊ 10,000+ ಸ್ಟೋರ್ಸಿಂದ ನಾವು ಶಾಪ್ ಮಾಡ್ಕೋಬಹುದಾಗಿದೆ. ಹಾಗೆ ಇದು ಫುಲ್ಲಿ ಡಿಜಿಟಲ್ ಪ್ರೋಸೆಸ್ ಇರುತ್ತೆ, ವಿತೌಟ್ ಎನಿ ಪೇಪರ್ ವರ್ಕ್. ನಮಗೆ ಇಲ್ಲಿ ಪೇಪರ್ ವರ್ಕ್ 0 ಇರುತ್ತೆ. ಹಾಗೆ ಇದು ಇನ್ಸ್ಟೆಂಟಾಗಿ ಲೋನನ್ನು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ಈ ರೀಸನ್ಗಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಏನು ಯೂನಿಕ್ ಇದೆ, ಇಲ್ಲಿ ಏನು ಬೇರೆ ಅಪ್ಲಿಕೇಶನ್ಗಿಂತ ಇದು ಯಾಕೆ ಡಿಫ್ರೆಂಟ್ ಇದೆ ಅನ್ನೋದು ನೋಡೋದಾದರೆ, ಇಲ್ಲಿ ನಮಗೆ 0 ಡೌನ್ ಪೇಮೆಂಟ್ ಸಿಗ್ತಾ ಇದೆ, 0 ಅಪ್ಲಿಕೇಶನ್ ಫೀಸ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ಪ್ರೀ ಕ್ಲೋಸರ್ ಕೂಡ ನಮಗೆ ಫೀಸ್ ಅನ್ನೋದು ಸಿಗೋದಿಲ್ಲ. ಸೊ ಇಲ್ಲಿ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ, ಮೊದಲೇದಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ ನಂತರ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕಾಗತ್ತೆ. ನೆಕ್ಸ್ಟ್ ನಮ್ಮ ಒಂದು ಅಪ್ಲಿಕೇಶನಲ್ಲಿ ಪ್ರೊಫೈಲ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಪರ್ಸ್ನಲ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈ ಒಂದು ಡೀಟೇಲ್ಸ್ ಮುಗಿದ ನಂತರ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಏನಿರುತ್ತೆ ಅದನ್ನು ಸಬ್ಮಿಟ್ ಮಾಡ್ಕೋಬೇಕು. ಸೊ ಆಫ್ಟರ್ ದಟ್ ನಾವು ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮ ಒಂದು ಸೈನ್ ಅಪ್ ಅನ್ನೋದು ಮುಗಿಯುತ್ತೆ.
ಒಂದು ಎಕ್ಸಾಂಪಲ್ ಮೂಲಕ ನಾವು ಲೋನ್ ಕ್ಯಾಲ್ಕುಲೇಷನ್ ನೋಡೋದಾದರೆ ಇಲ್ಲಿ ಲೋನ್ ಅಮೌಂಟ್ ಬಂದುಬಿಟ್ಟು 1 ಲ್ಯಾಕ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಒಂದು 1 ಲ್ಯಾಕ್ ಅಮೌಂಟ್ಗೆ ಟೆನ್ಯೂರ್ಸ್ ಬಂದುಬಿಟ್ಟು 12 ಮಂತ್ಸ್ನ ಕೊಟ್ಟಿರ್ತಾರೆ. ಸೊ ಈ ಒಂದು 12 ಮಂತ್ಸ್ ಟೆನ್ಯೂರ್ಗೆ ನಮಗೆ IRR ಇಂಟ್ರೆಸ್ಟ್ ಬಂದುಬಿಟ್ಟು 22%ನ ಹಾಕ್ತಾರೆ. EMI ಬಂದುಬಿಟ್ಟು 9359 ನಾವು ಮಂತ್ಲಿ EMIನ ಪೇ ಮಾಡಬೇಕು. ಪ್ರೊಸೆಸಿಂಗ್ ಫೀಸ್ ಅನ್ನೋದು GST ಆ್ಯಡ್ ಆಗಿ ನಮಗೆ 4000 ಬರುತ್ತೆ. ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ಬಂದುಬಿಟ್ಟು 9359 ಟು 12 ಮಂತ್ಸ್ ಆದರೆ ನಮಗೆ ಇಲ್ಲಿ 1,16,313 ರುಪೀಸ್ ನಮಗೆ ಟೋಟಲ್ ಅಮೌಂಟ್ ಪೇಯಬಲ್ ಆಗುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಲೋನ್ ಕ್ಯಾಲ್ಕುಲೇಷನ್ ನಾವು ಮಾಡ್ಕೋಬಹುದಾಗಿದೆ ಎಕ್ಸಾಂಪಲ್ ಮೂಲಕ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಇತ್ತು ಅಂದರೆ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಲವಾರು ಅಪ್ಲಿಕೇಶನ್ ಒಂದಿಗೆ, ಹಾಗೆ ಹಲವಾರು ಅಪ್ಲಿಕೇಶನ್ ಪ್ರೋಸೆಸ್ ಹಾಗೆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.